ಈಗ ಜನರ ಸುಲಿಗೆ ಮಾಡಿಕೊಂಡು ಅವರಿಗೆ ದುಡ್ಡು ಮಾಡ್ತಾರೆ. ಈಗ ಎಷ್ಟು ಒಂದೇ ಸಂಬಳ ಕೂಡ ಕಾಯ್ದೆ ಏನ್ ಮಾಡ್ತಾರೆ ರಾಜಕೀಯದಲ್ಲಿ ಏನಾಗ್ತದೆ ಗೊತ್ತಾಯ್ತಾ? ಈ ನಮ್ಮತ್ತೆ ದುಡ್ಡು ಹಾಕ್ಬಾರ್ದು ತೊಗೊಂಡು ಬೇರೆಯವ್ರು ಕೊಡುದು. ಇವಾಗ ಏನಾಗಿದೆ ಕೊನೆಗೆ ಏನಾಗಿದೆ ಅಂತಂದ್ರೆ ದೇವಸ್ಥಾನ ಹುಂಡಿ ಮೇಲೆ ಕಣ್ಣು ಹಾಕಿ ಅದನ್ನು ಕೂಡ ಬೇರೆಯವ್ರು ತೊಗೊಂಡು ಕೊಡ್ತಾರೆ. ಇದು ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ನಾನು ಇಷ್ಟೊತ್ತು ಅದನ್ನೇ ಹೇಳಿದ್ದು. ನ್ಯಾಯ ಎಲ್ಲ ಇರಿ ಒಂದ್ ನಿಮಿಷ. ನಾವು ಏನ್ ಮಾಡ್ತಾ ಇದೀವಿ, ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾವನ್ನೋ ನಂಬಿ ನಾವು ಓಟ್ ಹಾಕೋದನ್ನ ಬಿಟ್ಟು ವಿಚಾರಕ್ಕೆ ಓಟ್ ಹಾಕಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಮ್ ಕೈಲಿ ಅಧಿಕಾರ ತಗೊಂಡಾಗ ನಮಗ್ ಬೇಕಾಗಿರೋ ತರ ನಾವು ಮಾಡ್ಕೊಂಬೋದಲ್ವಾ? ಜನಕ್ಕಾದ ಬುದ್ಧಿ ಇಲ್ಲ. ಯಾರು ಜನ ಅಂದ್ರೆ ಯಾರು ಸರ್? ಜನ ಅಂದ್ರೆ ಯಾರು? ಜನ ಪಬ್ಲಿಕ್ ಯಾರು ಪಬ್ಲಿಕ್ ಅಂದ್ರೆ? ನಾವೆಲ್ಲ ಪ್ರತಿಯೊಬ್ಬರು ಬುದ್ಧಿ ಅಲ್ಲ, ಇವಾಗ ನೀವು ನಾವು ಪಬ್ಲಿಕ್ಕೇನೆ. ಹೌದು. ಈಗ ನಾವೆಲ್ಲರೂ ವಿಚಾರವಂತರಾಗಬೇಕು, ನಾವು 4 ಜನಕ್ಕೆ ಕೇಳಬೇಕು, ಹೌದಲ್ವಾ? ಒಂದು ವಿಚಾರ ಇಲ್ಲ, ನಾವು ಹೇಳ್ತಕ್ಕಂಥ ಒಂದು ಇದನ್ನ ಅವರು ತಿಳ್ಕೊಳ್ತೀನಿ. ಯಾಕೆ ಹೇಳ್ತಾರೆ? ಈಗ ನಾವು 4 ಜನಕ್ಕೆ ಕೇಳೋಣ. ಇವಾಗ ನೋಡಿ, ನಾನು ಈ ಬೋರ್ಡ್ ಇಟ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳೋರು ಬೇಗ ಬುದ್ಧಿವಂತರಾಗ್ತಾರೆ, ಅರ್ಥ ಮಾಡ್ಕೊಂಡಿರೋರು ಅವ್ರಿಗೆ ಒಂದ್ ಸ್ವಲ್ಪ ಹೊರಗಡೆ ಬರೋದಕ್ಕೆ ಸ್ವಲ್ಪ ಸಮಯ ಆಗತ್ತೆ. ಬಟ್ ನಾವು ವಿಚಾರವಂತರಾದ್ರೂ ಎಚ್ಚೆತ್ಕೊಳ್ಳೋಣ ಅಲ್ವಾ? ನಮ್ಮಂತರು ಎಚ್ಚೆತ್ಕೊಂಡು ನಾವು 4 ಜನಕ್ಕೆ ಅರ್ಥ ಮಾಡ್ಸೋಣಲ್ವಾ ಪ್ರಜೆಗಳಿಗೆ? ಹೌದು, ಹೌದಲ್ವಾ? ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳೋಣ. ಅಲ್ಲ, ಅರ್ಥ ಆಗ ಸಮಯ ಬೇಕು ಅಷ್ಟೇ. ಅರ್ಥ ನಾವ್ ಇಂತ ಇದನ್ನ ತಗೊಂಡ್ವಿ, ನಮ್ಮ ತಪ್ಪ